ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 63. ಆಸ್ಪತ್ರೆಯಲ್ಲಿ ಮಾಯಾಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. 1 ಗಂಟೆಯ ನಂತರ ಅವಳು ಮೆಲ್ಲನೆ ಕಣ್ತೆರೆದಳು. ಎದುರಿಗೆ ಆದಿಶೇಷನ್ ಮತ್ತು ಸಾಗರ್ ನಿಂತಿದ್ದರು. ಮಾಯಾ ಕ್ಷೀಣ ಧ್ವನಿಯಲ್ಲಿ, ಸರ್, ಅಗ್ರಿಮೆಂಟ್ ಎಂದು ಕೇಳಿದಳು. ಸಾಗರ್ ಮುಗುಳ್ನಗುತ್ತಾ, ಎಲ್ಲ ಮುಗಿಯಿತು ಮಾಯಾ, ಅದರ ಬಗ್ಗೆ ಈಗ ಯೋಚಿಸಬೇಡಿ. ನಾನೇ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಈಗ ನೀವು ಚೇತರಿಸಿಕೊಳ್ಳುತ್ತಿದ್ದೀರಿ, ಅದುವೇ ಸಾಕು ಎಂದು ಉದಾರತೆಯಿಂದ ಹೇಳಿದನು. ಮಾಯಾ ಸಾಗರ್ನನ್ನು ನೋಡಿ, ತುಂಬ ಥ್ಯಾಂಕ್ಸ್ ಸರ್, ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದ್ರಿ ಎಂದು ಸಾಮಾನ್ಯವಾಗಿ ಹೇಳಿದಳು. ಆದರೆ ಅವಳು ಸಾಗರ್ನನ್ನು ನೋಡಿದ ಆ ನೋಟ ಮತ್ತು ಕೃತಜ್ಞತೆಯ ಹಿಂದೆ ಪ್ರೀತಿ ಇದೆ ಎಂದು ಆದಿಶೇಷನ್ ತನ್ನ ವಕೀಲ ಮೆದುಳಿನಲ್ಲಿ ತಪ್ಪಾಗಿ ಲೆಕ್ಕಾಚಾರ ಹಾಕಿಕೊಂಡರು. ಖಂಡಿತವಾಗಿಯೂ ಇವನ ಮೇಲೆ ಮಾಯಾಗೆ ಒಂದು ಆಕರ್ಷಣೆ ಇದೆ. ಇವನನ್ನು ಮದುವೆಯಾದರೆ ಅಥರ್ವನ ಸಮಸ್ಯೆ ಅವಳಿಗೆ ಶಾಶ್ವತವಾಗಿ ಮುಗಿದು ಹೋಗುತ್ತದೆ ಎಂದು ಅವರು ತಮ್ಮೊಳಗೆ ಸಂತೋಷಪಟ್ಟರು. ಅಂದು ರಾತ್ರಿ ಮಾಯಾಳನ್ನು ಡಿಸ್ಚಾರ್ಜ್ ಮಾಡಿಸಿ ಆದಿಶೇಷನ್ ಮನೆಗೆ ಕರೆತಂದರು. ಸರಿಯಾಗಿ ಅದೇ ಸಮಯಕ್ಕೆ ವಿಷ್ಣು ಕೂಡ ಮನೆಗೆ ಪ್ರವೇಶಿಸಿದನು. ಜ್ವರದಿಂದ ಬಳಲಿ ಸಹಾಯಕಿ ಗಾಯತ್ರಿಯ ಹೆಗಲ ಮೇಲೆ ಕೈ ಹಾಕಿ ನಡೆದು ಬರುತ್ತಿದ್ದ ತನ್ನ ತಂಗಿ ಮಾಯಾಳನ್ನು ಅವನು ನೋಡಿದನು. ನಿನ್ನೆಯವರೆಗೂ ಮಾಯಾಗೆ ಒಂದು ಮುಳ್ಳು ಚುಚ್ಚಿದರೂ ವಿಲವಿಲನೆ ಒದ್ದಾಡುತ್ತಿದ್ದ ವಿಷ್ಣು ಇಂದು ಅವಳನ್ನು ಒಬ್ಬ ಅಪರಿಚಿತಳಂತೆ ನೋಡಿದನು. ಅವನ ಕಣ್ಣುಗಳಲ್ಲಿ ವಾತ್ಸಲ್ಯವೂ ಇರಲಿಲ್ಲ, ಕೋಪವೂ ಇರಲಿಲ್ಲ. ಒಂದು ರೀತಿಯ ಭಾವನಾರಹಿತ ಶೂನ್ಯತೆ ಮಾತ್ರ ಇತ್ತು. ಅವನು ಏನನ್ನೂ ಮಾತನಾಡದೆ ಅವಳನ್ನು ದಾಟಿ ಅತಿ ವೇಗವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡನು. ಮಾಯಾ ದಂಗಾಗಿ ಹೋದಳು. ಖಂಡಿತ ಅಣ್ಣ ನನ್ನನ್ನು ಬೈಯುತ್ತಾನೆ, ಖಂಡಿಸುತ್ತಾನೆ ಎಂದು ಭಯಪಟ್ಟಿದ್ದವಳಿಗೆ ಅವನ ಈ ಮೌನ ದೊಡ್ಡ ಆಘಾತವನ್ನು ನೀಡಿತು. ಮನೆಯಲ್ಲಿ ನಡೆದ ವಿಷ್ಣು ಆದಿಶೇಷನ್ ನಡುವಿನ ಆ ದೊಡ್ಡ ಚಂಡಮಾರುತ ಅವಳಿಗೆ ತಿಳಿದಿಲ್ಲವಾದ್ದರಿಂದ ಅಣ್ಣನ ಈ ಬದಲಾವಣೆ ಅವಳಿಗೆ ಅರ್ಥವಾಗದ ಒಗಟಾಗಿತ್ತು. ಅದೇ ಸಮಯದಲ್ಲಿ ಯಾಮಿನಿ ಮೇಲಿರುವ ತನ್ನ ಕೋಣೆಗೆ ಹೋಗಲು ಧೈರ್ಯವಿಲ್ಲದೆ ಕೆಳಗಿದ್ದ ಆ ಚಿಕ್ಕ ಕೋಣೆಯಲ್ಲೇ ಮುದುರಿಕೊಂಡಿದ್ದಳು. ಅವಳ ಇರುವಿಕೆಯನ್ನೇ ಆ ಮನೆ ಮರೆತಿತ್ತು. ಮಾಯಾ ಸೋಫಾದ ಮೇಲೆ ಕುಳಿತಿದ್ದಾಗ ಜಾಜಿ ಸಾವಕಾಶವಾಗಿ ತನ್ನ ಸೀರಿಯಲ್ ಮುಗಿಸಿಕೊಂಡು ಎದ್ದು ಬಂದರು. ಏನು ಮಾಯಾ, ಯಾಕೆ ಹೀಗಿದ್ದೀಯಾ, ದೇಹಕ್ಕೆ ಏನಾಯಿತು ಎಂದು ಕಾಟಾಚಾರಕ್ಕೆ ವಿಚಾರಿಸಿದರು. ಮಾಯಾ ಉತ್ತರಿಸದೆ ಎದ್ದು ತನ್ನ ಕೋಣೆಗೆ ಹೊರಟು ಹೋದಳು. ಜಾಜಿ ಅವರ ಈ ಸ್ಥಿತಿಗೆ ಕಾರಣ ಆದಿಶೇಷನ್. ಮದುವೆಯಾದ ದಿನದಿಂದ ಅವರು ಆಕೆಯ ಬಳಿ ತೋರಿಸಿದ್ದು ಅಧಿಕಾರವನ್ನು ಮಾತ್ರ, ಪ್ರೀತಿಯನ್ನಲ್ಲ. ಆದಿಶೇಷನ್ ಅವರನ್ನು ಕೇವಲ ವಾರಸುದಾರರನ್ನು ಎತ್ತುಕೊಡುವ ಒಂದು ಯಂತ್ರವಾಗಿ ಮಾತ್ರ ನೋಡಿದರು. ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಿಲ್ಲ, ಹೊರಗೆ ಕರೆದುಕೊಂಡು ಹೋಗಿದ್ದಿಲ್ಲ. ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರ ತವರು ಮನೆಯ ಸಂಬಂಧವನ್ನು ಕಡಿದು ಹಾಕಿದರು. ಆ ಒಂಟಿತನ ಮತ್ತು ಪ್ರೀತಿ ಇಲ್ಲದ ವೈವಾಹಿಕ ಜೀವನ ಜಾಜಿ ಅವರನ್ನು ಒಂದು ಹಂತದಲ್ಲಿ ಹತಾಶೆಗೆ ತಳ್ಳಿತು. ಗರ್ಭಿಣಿಯಾಗಿದ್ದಾಗ ವಿಪರೀತ ಮಾನಸಿಕ ಒತ್ತಡವು ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಹತಾಶೆಗೆ ದೂಡಿತ್ತು. ಆದರೆ ಹೊಟ್ಟೆಯಲ್ಲಿದ್ದ ಮಗು ತಡೆಯಿತು. ಆ ಹತಾಶೆಯಿಂದ ಪಾರಾಗಲು ಅವರು ಹುಡುಕಿಕೊಂಡ ಮಾರ್ಗವೇ ಈ ಟಿವಿ ಸೀರಿಯಲ್ಗಳು. ಆ ಮಾಯಾಲೋಕದಲ್ಲಿ ಅಳುವ ನಾಯಕಿಯರ ಕಣ್ಣೀರಿನಲ್ಲಿ ತಮ್ಮ ದುಃಖವನ್ನು ಹೂತು ಹಾಕಲು ಅವರು ರೂಢಿಸಿಕೊಂಡಿದ್ದರು. ರಾತ್ರಿ 10 ಗಂಟೆಯ ಮೇಲೆ ಸೀರಿಯಲ್ಗಳೆಲ್ಲ ಮುಗಿದು ಟಿವಿ ಆಫ್ ಆದ ನಂತರವೇ ಜಾಜಿ ಅವರ ನಿಜವಾದ ಪ್ರಪಂಚ ಕಣ್ತೆರೆಯುತ್ತಿತ್ತು. ಅವರು ಮೆಲ್ಲನೆ ಮಹಡಿಗೆ ಹೋಗಿ ಮಾಯಾ ಕೋಣೆಯೊಳಗೆ ಪ್ರವೇಶಿಸಿದರು. ಆಯಾಸದಿಂದ ಮಲಗಿದ್ದ ತನ್ನ ಮಗಳ ಬಳಿ ಕುಳಿತು ಅವಳ ಕೂದಲನ್ನು ಮೃದುವಾಗಿ ಸವರಿದರು. ಆ ಸಮಯದಲ್ಲಿ ಅವರು ಸೀರಿಯಲ್ ಹುಚ್ಚಿಯಾಗಿ ಕಾಣಲಿಲ್ಲ. ತನ್ನ ಮಕ್ಕಳ ಸ್ಥಿತಿಯನ್ನು ನೆನೆದು ಕಣ್ಣೀರು ಸುರಿಸುವ ಒಬ್ಬ ಸಾಮಾನ್ಯ ತಾಯಿಯಾಗಿ ಕಂಡರು. ಯಾಕಪ್ಪ ಮಕ್ಕಳ ಹೀಗಿದ್ದೀರಾ ಎಂದು ಅವರು ಪಿಸುಗುಟ್ಟಿದ ಆ ಮಾತುಗಳು ಆ ಕತ್ತಲೆ ಕೋಣೆಯಲ್ಲಿ ಕರಗಿ ಹೋದವು. ಅದೇ ರಾತ್ರಿ ವರ್ಮನ್ ಬಂಗಲೆಯಲ್ಲಿ ಸ್ಮಶಾನದಂತಹ ಮೌನ ಆವರಿಸಿತ್ತು. ವಿಕ್ರಮ್ ಡೈನಿಂಗ್ ಟೇಬಲ್ ಬಳಿ ಕುಳಿತು ಯಾಂತ್ರಿಕವಾಗಿ ಊಟ ಮಾಡುತ್ತಿದ್ದನು. ಅವನ ಕಣ್ಣುಗಳಲ್ಲಿದ್ದ ಹೊಳಪು ಹಾರಿ ಹೋಗಿತ್ತು. ಅಥರ್ವ ಮತ್ತು ನಕ್ಷತ್ರ ಅವನನ್ನು ನೋಡಿ ಚಿಂತೆಗೀಡಾದರು. ಈಗ ಮಾತನಾಡಿದರೆ ಅವನು ಮತ್ತೆ ಕುಸಿದು ಹೋಗುತ್ತಾನೆ ಎಂದು ಮೌನವಾಗಿದ್ದರು. ಖಂಡಿತ ತಮ್ಮ ಬದಲಾಗುತ್ತಾನೆ ಎಂಬ ನಂಬಿಕೆಯಲ್ಲಿ ಅಥರ್ವ ಅವನಿಗೆ ತೊಂದರೆ ಕೊಡದಿರಲು ನಿರ್ಧರಿಸಿದನು.
ವಿಕ್ರಮ್ ಊಟ ಮುಗಿಸಿ ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡನು. ಮಧುಮಿತಾಳ ನೆನಪುಗಳನ್ನು ತನ್ನ ಹೃದಯದಲ್ಲಿ ಆಳದಲ್ಲಿ ಹೂತು ಹಾಕಿ ಅಣ್ಣನ ಗೌರವಕ್ಕಾಗಿ ತನ್ನನ್ನೇ ಕೊಲ್ಲಲು ಮುಂದಾದವನಂತೆ ಅವನು ಆ ರಾತ್ರಿಯನ್ನು ಕಳೆದನು. ಬೆಳಗಿನ ಜಾವ 4 ಗಂಟೆ. ವರ್ಮನ್ ಬಂಗಲೆಯೇ ನಿಶ್ಶಬ್ದದಲ್ಲಿ ಮುಳುಗಿರಲು ನಕ್ಷತ್ರಾಳ ಕೋಣೆಯಲ್ಲಿ ಮಾತ್ರ ಅಲಾರಾಂನ ಮೃದುವಾದ ಸದ್ದು ಕೇಳಿಸಿತು. ನಕ್ಷತ್ರ ತಟ್ಟನೆ ಎದ್ದು ಕುಳಿತಳು. ಇಂದು ಅವಳ 7 ದಿನಗಳ ಮಹಾವ್ರತದ ಮೊದಲ ದಿನ. ಓರ್ವ ಪತ್ನಿಯಾಗಿ ತನ್ನ ಗಂಡನ ಪ್ರಾಣಕ್ಕಿರುವ ಕಂಟಕವನ್ನು ನಿವಾರಿಸಲು, ಓರ್ವ ಅತ್ತಿಗೆಯಾಗಿ ತನ್ನ ಮೈದುನನ ಛಿದ್ರವಾದ ಜೀವನವನ್ನು ಸರಿಪಡಿಸಲು ಅವಳು ಮಾಡಿರುವ ಅತಿ ದೊಡ್ಡ ಶಪಥವಿದು. ಅವಳು ಸ್ನಾನ ಮುಗಿಸಿ ಒದ್ದೆ ಕೂದಲನ್ನು ಕಟ್ಟಿಕೊಂಡು ಮಂಗಳಕರವಾದ ಹಳದಿ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡಳು. ಹಣೆಯಲ್ಲಿ ಕುಂಕುಮ, ಕಣ್ಣುಗಳಲ್ಲಿ ಒಂದು ರೀತಿಯ ವೈರಾಗ್ಯ ಮಿಂಚುತ್ತಿರಲು ಅವಳು ಪೂಜಾ ಕೋಣೆಯೊಳಗೆ ಪ್ರವೇಶಿಸಿದಳು. ಸುವಾಸನೆಯುಕ್ತ ಮಲ್ಲಿಗೆ ಹೂವುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಲಂಕರಿಸಿ ತುಪ್ಪದ ದೀಪಗಳನ್ನು ಬೆಳಗಿದಳು. ಆ ಬೆಳಕಿನಲ್ಲಿ ನಕ್ಷತ್ರಾಳ ಮುಖ ತಪಸ್ಸಿಗೆ ಕುಳಿತ ದೇವತೆಯಂತೆ ಕಂಗೊಳಿಸುತ್ತಿತ್ತು. ಕಣ್ಣುಗಳನ್ನು ಮುಚ್ಚಿ ಕೈ ಮುಗಿದು ಅವಳು ಪ್ರಾರ್ಥಿಸಿದಳು. ದೇವರೇ, ವರ್ಮನ್ ವಂಶದ ದೀಪ ಹಾರಿ ಹೋಗಬಾರದು. ನನ್ನ ಗಂಡನಿಗೆ ಯಾವುದೇ ತೊಂದರೆ ಬರಬಾರದು. ವಿಕ್ಕಿಗೆ ಒಳ್ಳೆಯ ಜೀವನ ಸಿಗಬೇಕು. ಈ 7 ದಿನವೂ ನನ್ನ ದೇಹದಲ್ಲಿರುವ ಶಕ್ತಿಗಿಂತ ನನ್ನ ಮನಸ್ಸಿನಲ್ಲಿರುವ ಭಕ್ತಿ ದೊಡ್ಡದಾಗಿರಬೇಕು ಎಂದು ಮನತುಂಬಿ ಬೇಡಿಕೊಂಡಳು. ಪೂಜೆ ಮುಗಿಸಿ ತಟ್ಟೆಯಲ್ಲಿದ್ದ ವಿಭೂತಿಯನ್ನು ತನ್ನ ಹಣೆಗೆ ಹಚ್ಚಿಕೊಂಡು ಶಿವಶಂಕರಿ ಅಮ್ಮನ ಕೋಣೆಗೆ ಹೋದಳು. ಅವರು ನಿದ್ದೆ ಇಲ್ಲದೆ ಎಚ್ಚರವಾಗಿದ್ದರು. ನಕ್ಷತ್ರ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ನಕ್ಷತ್ರ ದೃಢವಾದ ಧ್ವನಿಯಲ್ಲಿ, ಅತ್ತೆ, ಚಿಂತಿಸಬೇಡಿ. ಇಂದಿನಿಂದ ನನ್ನ ವ್ರತ ಶುರುವಾಯಿತು. 7 ದಿನ ಕೇವಲ ನೀರು ಕೂಡ ಕುಡಿಯದೆ ರಾತ್ರಿ ಊಟದೊಂದಿಗೆ ನನ್ನಿಂದ ಇರಲು ಸಾಧ್ಯ ಅತ್ತೆ. ಆ 7ನೇ ದಿನ ರಾತ್ರಿ ಕೃತಿಕಾ ನಕ್ಷತ್ರದಂದು ನಾನು ಬೆನ್ನಿಗೆ ಕೊಕ್ಕೆ ಚುಚ್ಚಿಕೊಂಡು ಆ ಬೆಳ್ಳಿ ರಥವನ್ನು ಎಳೆಯುತ್ತೇನೆ. ನಿಮ್ಮ ದೊಡ್ಡ ಮಗನಿಗೆ ಯಾವುದೇ ಕಂಟಕ ಬರುವುದಿಲ್ಲ. ವಿಕ್ಕಿಗೂ ಒಳ್ಳೆಯ ರೀತಿಯಲ್ಲಿ ನಿಶ್ಚಿತಾರ್ಥ ನಡೆಯುತ್ತದೆ. ಇದು ನಿಮ್ಮ ಸೊಸೆಯ ಆಣೆ ಎಂದಳು. ಶಿವಶಂಕರಿ ಅಮ್ಮ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನಕ್ಷತ್ರಾಳ ಕೈಗಳನ್ನು ಹಿಡಿದುಕೊಂಡರು. ನಕ್ಷತ್ರ, ನೀನು ಮತ್ತು ಅಥರ್ವ ಚೆನ್ನಾಗಿರಬೇಕಮ್ಮ. ನೀನು ಮಾಡುತ್ತಿರುವ ಈ ಪೂಜೆ ವ್ರತ ವ್ಯರ್ಥವಾಗುವುದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವಳನ್ನು ತಬ್ಬಿಕೊಂಡರು. ಆಗ ಅಲ್ಲಿಗೆ ಪ್ರವೇಶಿಸಿದ ಯಾಶಿಕಾ ಹಳದಿ ಸೀರೆಯಲ್ಲಿಯೇ ಇದ್ದರೂ ಅವಳ ಮುಖದಲ್ಲಿ ಒಂದು ರೀತಿಯ ಬೇಸರವಿತ್ತು. ಅತ್ತೆ, ಇವಳು ಈಗಷ್ಟೇ ಬಂದವಳು. ಇವಳಿಗೇನು ನಮ್ಮ ಕುಟುಂಬದ ಬಗ್ಗೆ ಗೊತ್ತು? ನಾನು ಮಾಮನಿಗಾಗಿ ನಿಜವಾಗಿಯೂ ವ್ರತವನ್ನು ಕೈಗೊಳ್ಳುತ್ತೇನೆ. ಅವರು ನನ್ನನ್ನು ಮದುವೆಯಾಗದಿದ್ದರೂ ಪರವಾಗಿಲ್ಲ, ಅವರ ಪ್ರಾಣ ಉಳಿದರೆ ಸಾಕು ಎಂದು ಎಂದಿನಂತೆ ನಾಟಕ ಮಾಡಿದಳು. ನಕ್ಷತ್ರ ಅವಳನ್ನು ಒಂದು ತಿರಸ್ಕಾರದ ನೋಟದಿಂದ ನೋಡಿ ದಾಟಿ ಹೋದಳು. ಬೆಳಿಗ್ಗೆ 11 ಗಂಟೆ. ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ನ ಮುಖ್ಯ ಕಚೇರಿಯು ಬಿರುಸಿನಿಂದ ಕಾರ್ಯನಿರ್ವಹಿಸುತ್ತಿತ್ತು. ಅಂದು ನಕ್ಷತ್ರ ಮಾತ್ರ ತನ್ನ ಕೆಲಸವನ್ನು ಪ್ರಾರಂಭಿಸಿರಲಿಲ್ಲ. ಅಥರ್ವ ಕೂಡ ಯಾರಿಗೂ ಹೇಳದೆ ವ್ರತವನ್ನು ಶುರು ಮಾಡಿದ್ದನು. ಅವನ ಪ್ರಾರ್ಥನೆ ತನ್ನ ತಮ್ಮ ವಿಕ್ರಮ್ನ ಜೀವನಕ್ಕಾಗಿ. ಅಥರ್ವನ ಕ್ಯಾಬಿನ್ಗೆ ನಕ್ಷತ್ರ ಪ್ರವೇಶಿಸಿದಳು. ಹಳದಿ ಬಣ್ಣದ ಸೀರೆಯಲ್ಲಿ ಹಣೆಯಲ್ಲಿ ಕುಂಕುಮ ಹೊಳೆಯುತ್ತಿರಲು ವ್ರತದ ಪಾವಿತ್ರ್ಯವು ಅವಳ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸನ್ನು ತಂದಿತು. ಅಥರ್ವ ತನ್ನ ಪ್ರಮುಖ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಜೋಡಿಸುತ್ತಿದ್ದನು. ನಕ್ಷತ್ರಾಳನ್ನು ನೋಡಿದ ಕೂಡಲೇ ಅವನ ಕಣ್ಣುಗಳಲ್ಲಿ ಹೆಮ್ಮೆ ಮಿಂಚಿತು. ನಕ್ಷತ್ರ, ಕರೆಕ್ಟಾಗಿ ಬಂದೆ. ನಾವು ಈಗ ಒಂದು ಹೊಸ ಪ್ರಾಜೆಕ್ಟ್ ಸೈಟ್ ನೋಡಲು ಹೋಗುತ್ತಿದ್ದೇವೆ. ವರ್ಮನ್ ಗ್ರೂಪ್ನ ಒಂದು ಪ್ರಮುಖ ಮಾಲ್ ಮತ್ತು ಜಿಮ್ ಸೆಂಟರ್ ಕಟ್ಟುವ ಜಾಗ ಅದು. ಆ ಜಾಗವನ್ನು ಫೈನಲೈಸ್ ಮಾಡಲು ನೀನು ನನ್ನ ಜೊತೆ ಬರಬೇಕು. ಒಬ್ಬ ಮಹಿಳೆಯ ದೃಷ್ಟಿಕೋನದಲ್ಲಿ ಆ ಜಾಗ ಹೇಗಿದೆ ಎಂದು ನೀನು ಹೇಳಬೇಕು ಅಂದಾಗ, ಖಂಡಿತ ಸರ್. ಆ ಬಿಸ್ನೆಸ್ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನು ಹೇಳಲು ನಾನು ಹಿಂಜರಿಯುವುದಿಲ್ಲ. ಹೊರಡೋಣ ಎಂದು ನಕ್ಷತ್ರ ಮುಗುಳ್ನಗುತ್ತಾ ಹೇಳಿದಳು. ಅವರಿಬ್ಬರೂ ವೃತ್ತಿಪರ ಮಾತುಕತೆಯೊಂದಿಗೆ ಕಾರಿನಲ್ಲಿ ಹೊರಟರು. ವ್ರತದ ಮೊದಲ ದಿನದಂದು ತನ್ನ ಭಾವಿ ಪತಿಯೊಂದಿಗೆ ಒಂದು ಹೊಸ ಗುರಿಯತ್ತ ಪ್ರಯಾಣಿಸುತ್ತಿರುವುದು ನಕ್ಷತ್ರಗೆ ಅಪಾರ ಸಂತೋಷವನ್ನು ನೀಡಿತು. ಅದೇ ಸಮಯಕ್ಕೆ ಕಚೇರಿಯ ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ ಯುವರಾಜ್ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದನು. ಯಾಶಿಕಾ ಅದೇ ಹಳದಿ ಬಣ್ಣದ ಸೀರೆಯಲ್ಲಿ ಕೈಯಲ್ಲೊಂದು ಫೈಲ್ ಹಿಡಿದು ಅವನ ಟೇಬಲ್ ಬಳಿ ಬಂದಳು. ಅವಳ ಮುಖದಲ್ಲಿ ನಾನು ವರ್ಮನ್ ಮನೆತನದ ಹೆಣ್ಣು ಎಂಬ ಅಹಂಕಾರ ಇನ್ನೂ ಕಡಿಮೆಯಾಗಿರಲಿಲ್ಲ. ಮಿಸ್ ಯಾಶಿಕಾ,
ಬೇಗ ಹೊರಡಿ, ಕನ್ಸ್ಟ್ರಕ್ಷನ್ ಸೈಟ್ ನೋಡಲು ಹೋಗುತ್ತಿದ್ದೇವೆ. ಅಲ್ಲಿ ಎಷ್ಟು ಕೆಲಸ ನಡೆದಿದೆ ಎಂದು ನೀವು ಡೇಟಾ ವೆರಿಫೈ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಎಂದು ಯುವರಾಜ್ ಅಧಿಕಾರಯುತ ಧ್ವನಿಯಲ್ಲಿ ಹೇಳಿದನು. ಯಾಶಿಕಾ ಸರಿ ಎಂದು ಹೇಳಿ ತನ್ನ ಕಾರಿನ ಕೀ ತೆಗೆದುಕೊಂಡಳು. ಆದರೆ ಯುವರಾಜ್ ಅದನ್ನು ತಡೆದನು. ಯುವರಾಜ್, ಏನು ಕಾರಿನಲ್ಲ, ಇದು ನಮ್ಮ ಆಫೀಸ್ ಕೆಲಸ. ಅಲ್ಲಿನ ರಸ್ತೆಗಳನ್ನೆಲ್ಲ ಈಗಷ್ಟೇ ಸರಿಪಡಿಸುತ್ತಿದ್ದಾರೆ. AC ಕಾರಿನಲ್ಲಿ ನಿಧಾನವಾಗಿ ಹೋಗಲು ಸಾಧ್ಯವಿಲ್ಲ. ಮ್ಯಾನೇಜರ್ಗೆ ಅಂತ ಒಂದು ಸ್ಟೈಲ್ ಇದೆ ಎಂದನು. ಬೇರೆ ದಾರಿ ಇಲ್ಲದೆ ಅವಳು ಅವನ ಹಿಂದೆ ಹೋದಳು. ಯುವರಾಜ್ ಆಫೀಸ್ ಬಾಗಿಲಲ್ಲಿ ನಿಂತಿದ್ದ ತನ್ನ ಬೈಕಿನ ಕೀಲಿಯನ್ನೇ ತೋರಿಸಿದನು. ನಾನು ಈ ಬೈಕಿನಲ್ಲೇ ಹೋಗುವುದು. ನೀವು ಮ್ಯಾನೇಜರ್ ಬೈಕಿನಲ್ಲೇ ಬರಬೇಕು. ನನ್ನ ಹಿಂದೆ ಬಂದು ಕುಳಿತುಕೊಳ್ಳಿ ಎಂದನು. ಯಾಶಿಕಾ ಆಘಾತದಲ್ಲಿ ಮರಗಟ್ಟಿದಳು. ಏನು ಯುವರಾಜ್, ನಾನು ವರ್ಮನ್ ಕುಟುಂಬದ ಹುಡುಗಿ, ನಾನೇಕೆ ನಿಮ್ಮ ಹಿಂದೆ ಬಂದು ಕುಳಿತು ಬರಬೇಕು ಎಂದು ಹೆಗಲು ಹಾರಿಸಿದಳು. ಆಫೀಸ್ನಲ್ಲಿ ಕುಟುಂಬ ಮುಖ್ಯವಲ್ಲ, ಕೆಲಸವೇ ಮುಖ್ಯ. ಇಷ್ಟವಿಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ಹೋಗಿ, ಇಲ್ಲದಿದ್ದರೆ ಕಾರಿನ ಕೀಲಿಯನ್ನೇ ಮರೆತು ನನ್ನ ಹಿಂದೆ ಬಂದು ಕುಳಿತುಕೊಳ್ಳಿ ಎಂದು ಯುವರಾಜ್ ನಿರ್ಲಕ್ಷ್ಯದಿಂದ ಹೇಳಿದನು. ಯಾಶಿಕಾಗೆ ಬೇರೆ ದಾರಿ ಇರಲಿಲ್ಲ. ಕೋಪದಿಂದ ಯುವರಾಜ್ ಬೈಕಿನ ಹಿಂದೆ ಏರಿ ಕುಳಿತಳು. ಆ ಹಳದಿ ಸೀರೆಯ ಸೆರಗನ್ನು ಬಿಗಿಯಾಗಿ ಹಿಡಿದುಕೊಂಡು ಯುವರಾಜ್ನನ್ನು ಮುಟ್ಟದೆ ದೂರ ಕುಳಿತಳು. ಯುವರಾಜ್ ಬೈಕ್ ಸ್ಟಾರ್ಟ್ ಮಾಡಿ ನಗರದ ಜನಸಂದಣಿಯ ರಸ್ತೆಗಳನ್ನು ದಾಟಿ ಸೈಟ್ ಇರುವ ತಿರುವು ರಸ್ತೆಗೆ ಪ್ರವೇಶಿಸಿದನು. ಅಲ್ಲಿ ಧೂಳು ಮತ್ತು ಕೆಮ್ಮಣ್ಣು ತುಂಬಿತ್ತು. ಯುವರಾಜ್ ದಿಢೀರನೆ ಬೈಕಿನ ವೇಗವನ್ನು 100ಕ್ಕೂ ಹೆಚ್ಚಿಸಿದನು. ಗಾಳಿಯ ವೇಗಕ್ಕೆ ಯಾಶಿಕಾಳ ಕೂದಲು ಚೆದುರಿತು. ಯುವರಾಜ್ ಸ್ಲೋ ಮಾಡಿ, ನನಗೆ ಭಯವಾಗ್ತಿದೆ ಎಂದು ಯಾಶಿಕಾ ಭಯದಿಂದ ಕಿರುಚಿದಳು. ಯುವರಾಜ್ ಜೋರಾಗಿ ನಕ್ಕನು. ಭಯಪಡ್ತಾ ಇದೀಯಾ? ನನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಇಷ್ಟೊಂದು ವೀಕ್ ಆಗಿರಬಾರದು ಎಂದು ವೇಗವನ್ನು ಇನ್ನಷ್ಟು ಹೆಚ್ಚಿಸಿದನು. ತಿರುವು ರಸ್ತೆಯಲ್ಲಿ ಅತಿ ವೇಗವಾಗಿ ಬೈಕ್ ತಿರುಗಿದಾಗ ಆಯ ತಪ್ಪಿದ ಯಾಶಿಕಾ ಇನ್ಮುಂದೆ ಗೌರವದ ಬಗ್ಗೆ ಯೋಚಿಸಲು ಸಮಯವಿಲ್ಲ ಎಂದು ನಿರ್ಧರಿಸಿದಳು. ಅವಳು ಭಯದ ತುದಿಯಲ್ಲಿ ಯಾವುದೇ ಯೋಚನೆ ಇಲ್ಲದೆ ಯುವರಾಜನ ಸೊಂಟದ ಸುತ್ತ ತನ್ನ ಕೈಗಳನ್ನು ಬಳಸಿ ಅವನನ್ನು ತನ್ನ ಕಡೆಗೆ ಬಲವಾಗಿ ಎಳೆದು ಬಿಗಿಯಾಗಿ ಅಪ್ಪಿಕೊಂಡಳು. ಅವಳ ತಲೆ ಅವನ ದೃಢವಾದ ಬೆನ್ನಿನ ಹಿಂಭಾಗಕ್ಕೆ ಸಂಪೂರ್ಣವಾಗಿ ಹೊರಗಿತು. ಆ ಹಳದಿ ಸೀರೆಯ ಮೃದುತ್ವ ಅವನ ದೇಹಕ್ಕೆ ತಾಗಲು ಯಾಶಿಕಾಳ ಬಿಸಿ ಉಸಿರು ಯುವರಾಜನ ಕುತ್ತಿಗೆಯ ಹಿಂಭಾಗಕ್ಕೆ ತಾಕಿತು. ಇದು ಕೇವಲ ಹಿಡಿತವಾಗಿರಲಿಲ್ಲ, ಭಯದ ಪರಿಣಾಮದಿಂದ ಉಂಟಾದ ನಿಯಂತ್ರಣ ತಪ್ಪಿದ ಅಪ್ಪುಗೆಯಾಗಿತ್ತು. ಯುವರಾಜನ ದೇಹದಲ್ಲಿ ಮಿಂಚು ಸಂಚರಿಸಿತು. ಅಲ್ಲಿಯವರೆಗೂ ಯಾಶಿಕಾಳನ್ನು ಅಂಕೆಯಲ್ಲಿಡಬೇಕೆಂದುಕೊಂಡಿದ್ದ ಅವನ ಉದ್ದೇಶ ಒಂದು ಕ್ಷಣ ದಿಕ್ಕು ಬದಲಿಸಿತು. ಅವಳ ಆ ಮೃದುವಾದ ಸ್ಪರ್ಶ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಾರವನ್ನು ಸೃಷ್ಟಿಸಿತು. ಯುವರಾಜ್ ತನ್ನೊಳಗೆ, ಏನಿದು? ಇವಳನ್ನು ಅವಮಾನಿಸಬೇಕೆಂದುಕೊಂಡೆ, ಆದರೆ ಇವಳು ನನ್ನನ್ನು ಮುಟ್ಟಿದ ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಇವಳಿಗೆ ಒಂದು ವಿಶೇಷ ಸ್ಥಾನ ಸಿಕ್ಕುತ್ತಿದೆಯಲ್ಲ. ಈ ಸಾಮೀಪ್ಯದಲ್ಲಿ ಅವಳ ಗರ್ವವೆಲ್ಲ ಕರಗಿ ಹೋಗಿದೆ ಎಂದುಕೊಂಡ ಯುವರಾಜ್ ಮೆಲ್ಲನೆ ಬೈಕಿನ ವೇಗವನ್ನು ಕಡಿಮೆ ಮಾಡಿದನು. ಯಾಶಿಕಾ ಇನ್ನೂ ಅವನನ್ನು ಬಿಟ್ಟಿರಲಿಲ್ಲ. ಆ ಒಂಟಿ ರಸ್ತೆಯಲ್ಲಿ ಹಳದಿ ಸೀರೆ ಗಾಳಿಗೆ ಹಾರಾಡುತ್ತಿರಲು ಇಬ್ಬರು ಒಂದು ಹೊಸ ಭಾವನೆಯ ಹಿಡಿತದಲ್ಲಿ ಪ್ರಯಾಣಿಸಿದರು. ಯಾಶಿಕಾಗೆ ಈಗ ಗೌರವದ ಬಗ್ಗೆ ಭಯವಿರಲಿಲ್ಲ. ಯುವರಾಜನ ಆ ಸುರಕ್ಷಿತ ಅಪ್ಪುಗೆಯಲ್ಲಿ ಅವಳು ಒಂದು ಅರ್ಥವಾಗದ ನೆಮ್ಮದಿಯನ್ನು ಅನುಭವಿಸಿದಳು. ಬದಿಗೆ ಬೈಕ್ ನಿಲ್ಲಿಸಿ ಅವಳ ಕೈಯನ್ನು ತೆಗೆದುಬಿಟ್ಟು ಅದರ ನಂತರ ನಿಧಾನವಾಗಿ ಓಡಿಸಿದನು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಯಾಶಿಕಾ ಸುಸ್ತಾಗಿ ಮತ್ತೆ ಅವನ ಬೆನ್ನಿಗೆ ಹೊರಗಿ ಸೊಂಟವನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಕನ್ಸ್ಟ್ರಕ್ಷನ್ ಸೈಟ್ಗೆ ಬಂದಾಗ ಯುವರಾಜ್ ಬೈಕ್ ನಿಲ್ಲಿಸಿದನು. ಅಂಕುಡೊಂಕಾದ ಧೂಳಿನ ರಸ್ತೆಯಲ್ಲಿ ಆ ಅತಿ ವೇಗದ ಪ್ರಯಾಣ ಮುಗಿದು ಬೈಕ್ ನಿಂತಿತ್ತು. ಆದರೆ ಯಾಶಿಕಾ ಇನ್ನೂ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡು ಅವನ ಬೆನ್ನಿಗೆ ಹಿಂದಿನಿಂದ ಒರಗಿಕೊಂಡೇ ಇದ್ದಳು. ವ್ರತದ ಮೊದಲ ದಿನ ಆ ಭಯ ಮತ್ತು ನಿಯಂತ್ರಣ ತಪ್ಪಿದ ಅಪ್ಪುಗೆ ಅವಳನ್ನು ಇನ್ನೂ ಬಿಡುಗಡೆ ಮಾಡಿರಲಿಲ್ಲ. ಯುವರಾಜ್ ಬೈಕ್ ಕೀ ತೆಗೆದುಕೊಂಡನು. ಯಾಶಿಕಾ ಇನ್ನೂ ದೂರ ಸರಿಯದಿರುವುದನ್ನು ಅರಿತು ಅವನೊಳಗೆ ಒಂದು ತುಂಟ ಮುಗುಳ್ನಗೆ ಮೂಡಿತು. ಯುವರಾಜ್ ಮೆಲುದನಿಯಲ್ಲಿ, ಏಯ್ ಯಾಶಿಕಾ, ಏನಾಯ್ತು?
ಬೈಕ್ ನಿಂತಿದೆ, ಹೀಗೆ ಇರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀಯಾ? ಇಲ್ಲ ಅಂದರೆ ಹಳದಿ ಸೀರೆ ಹುಟ್ಟಾಗಿನಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಯಿತಾ ಎಂದ ಯುವರಾಜ್ನ ಧ್ವನಿ ಕೇಳಿದೊಡನೆ ಯಾಶಿಕಾ ತಾನು ಮಾಡಿದ ತಪ್ಪು ಸಂಪೂರ್ಣವಾಗಿ ಅರ್ಥವಾಯಿತು. ತಾನು ಅವನ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದುದು ಮತ್ತು ಅವನ ಬೆನ್ನಿಗೆ ಒರಗಿದ್ದುದು ಅವಳಿಗೆ ಅವಮಾನ ತಂದಿತು. ಅವಳು ಚೇತರಿಸಿಕೊಂಡು ಅವನಿಂದ ವೇಗವಾಗಿ ದೂರ ಸರಿದು ಕೆಳಗೆ ಇಳಿದಳು. ಕೆಳಗಿಳಿದ ಯಾಶಿಕಾಳ ತಲೆ ಕೂದಲು ಧೂಳಿನಿಂದ ಚೆದುರಿ ಹೋಗಿ ಅವಳು ಸಂಪೂರ್ಣವಾಗಿ ಕಳೆಗುಂದಿದ ಸ್ಥಿತಿಯಲ್ಲಿದ್ದಳು. ಹಳದಿ ಸೀರೆ ಧೂಳಿನಿಂದ ಕೂಡಿತ್ತು. ಅವಳ ಮುಖದಲ್ಲಿದ್ದ ಮೇಕಪ್ ಬೆವರು ಮತ್ತು ಧೂಳಿನಲ್ಲಿ ಕರಗಿ ಒಂದು ದೇವತೆಯಂತೆ ಅಲ್ಲದೆ ಕೋಪದಿಂದ ಕುದಿಯುವ ರಾಕ್ಷಸಿಯಂತೆ ಕಾಣುತ್ತಿದ್ದಳು. ಅವಳ ಮಿತಿ ಮೀರಿದ ಕೋಪ ಯುವರಾಜ್ ಕಡೆಗೆ ತಿರುಗಿತು. ಪಳಾರ್ ಎಂದು ಯಾಶಿಕಾಳ ಕೈ ಯುವರಾಜ್ನ ಕೆನ್ನೆಯ ಮೇಲೆ ಬಿದ್ದಿತು. ಆ ಹೊಡೆತ ಆ ಕಾರ್ಯನಿರತ ಸೈಟ್ನ ಗೇಟನ್ನೇ ಒಂದು ನಿಮಿಷ ಸ್ತಬ್ಧಗೊಳಿಸಿತು. ಯಾಶಿಕಾಳ ಕಣ್ಣುಗಳಲ್ಲಿ ಬೆಂಕಿ ಹುರಿಯುತ್ತಿತ್ತು. ಇದಕ್ಕಾಗಿಯೇ ನನ್ನನ್ನು ಕರೆದುಕೊಂಡು ಬಂದೆಯಾ? ವ್ರತದಲ್ಲಿರುವ ಹುಡುಗಿ ಅಂತ ಕೂಡ ನೋಡದೆ ನನ್ನನ್ನು ಹೆದರಿಸೋಕೆ, ನನ್ನ ಗೌರವ ಹಾಳು ಮಾಡೋಕೆ ಹೀಗೆ ಮಾಡಿದೆ ತಾನೇ? ನೀನು ಒಬ್ಬ ಮ್ಯಾನೇಜರ್ ಅಂತ ನಿನಗೆ ಅಹಂಕಾರನಾ? ನೀನು ನನ್ನನ್ನು ಲೂಸ್ ಅಂತ ಅಂದುಕೊಂಡಿದ್ದೀಯಾ ಎಂದು ಅವಳು ಉಸಿರು ಕಟ್ಟುವಂತೆ ಅವನನ್ನು ಅತ್ಯಂತ ಕಠಿಣ ಪದಗಳಿಂದ ಬೈದಳು. ಏಟು ತಿಂದ ಆಘಾತದಲ್ಲಿ ಯುವರಾಜ್ ಒಂದು ಕ್ಷಣ ತಬ್ಬಿಬ್ಬಾದರೂ ಅವನ ಮನಸ್ಸಿನಲ್ಲಿದ್ದ ಆ ಹೊಸ ಭಾವನೆ ಕೋಪವಾಗಿ ಹೊರಬರಲಿಲ್ಲ. ಅವನು ಯಾಶಿಕಾ ಹೊಡೆದ ಆ ಕೈಯನ್ನು ಮಿಂಚಿನ ವೇಗದಲ್ಲಿ ಹಿಡಿದು ಒತ್ತಿ, ನನ್ನ ಮೇಲೆಯೇ ಕೈ ಮಾಡುವಷ್ಟು ಅಹಂಕಾರನಾ ನಿನಗೆ ಎಂದನು. ಯಾಶಿಕಾ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಯುವರಾಜ್ ಅವಳ ಕೈಯನ್ನು ತಿರುಚಿ ಬೆನ್ನಿನ ಹಿಂದಕ್ಕೆ ಮಡಚಿದನು. ಅವಳು ನೋವು ತಾಳಲಾರದೆ ಮತ್ತೆ ಅವನ ಎದೆಗೆ ಅಂಟಿಕೊಂಡು ನಿಂತಳು. ಈಗ ಅವನು ಅವಳನ್ನು ತುಂಬ ಬಿಗಿಯಾಗಿ ಮತ್ತು ಅಧಿಕಾರಯುತವಾಗಿ ಹಿಡಿದುಕೊಂಡನು. ಅವಳ ಮುಖದ ಹತ್ತಿರ ಬಂದು ಅತಿ ಮೃದುವಾದ ಆದರೆ ಆಳವಾದ ಧ್ವನಿಯಲ್ಲಿ ಮಾತನಾಡಿದನು. ಹಳೆಯ ಯುವರಾಜ್ ಆಗಿದ್ದರೆ ನೀನು ನನ್ನನ್ನು ಹೊಡೆದ ಈ ಅಹಂಕಾರಕ್ಕಾಗಿ ನಿನ್ನನ್ನು ಕಸದ ಬುಟ್ಟಿಗೆ ಹಾಕಿ ಹೋಗುತ್ತಿದ್ದೆ. ಆದರೆ ಈಗ ಅದು ಸಾಧ್ಯವಿಲ್ಲ ಯಾಶಿಕಾ. ಈಗ ನೀನು ನನ್ನವಳಾಗಬೇಕು. ನಿನ್ನನ್ನು ನನ್ನ ಹೆಂಡತಿಯಾಗಿ ನೋಡುವುದೇ ಈಗ ನನ್ನ ಗುರಿ. ನಿನ್ನ ಅಹಂಕಾರವನ್ನು ಮುರಿಯಲು ತಾನೇ ನಾನು ಇದನ್ನು ಮಾಡಿದ್ದು. ಆದರೆ ಈಗ ನಿನ್ನ ಭಯ ಮತ್ತು ನಿನ್ನ ಕೋಪವು ನಿನ್ನ ಮೇಲೆ ನನಗೆ ಆಸೆಯನ್ನು ಬೆಳೆಸಿದೆ. ನೀನು ನನಗೆ ಸಿಗಬೇಕು, ಆದಷ್ಟು ಬೇಗ ನನ್ನ ಹೆಂಡತಿಯಾಗಬೇಕು ಎಂದು ಒತ್ತಿ ಹೇಳಿದನು. ಯುವರಾಜನ ದಿಢೀರ್ ಪ್ರೇಮ ನಿವೇದನೆ ಯಾಶಿಕಾಗೆ ಆಘಾತ ನೀಡಿತು. ಅವನು ತನ್ನ ಹಿಡಿತವನ್ನು ಸಡಿಲಗೊಳಿಸಿದ ತಕ್ಷಣ ಅವಳು ನಿಟ್ಟುಸಿರು ಕಟ್ಟುವಂತೆ ಅವನಿಂದ ದೂರ ಸರಿದಳು. ಇದು ಎಂದಿಗೂ ನಡೆಯುವುದಿಲ್ಲ ಯುವರಾಜ್. ನೀನು ನನ್ನ ಮ್ಯಾನೇಜರ್. ನನ್ನ ಗರ್ವವನ್ನು ಮುರಿದರೆ ನಿನ್ನನ್ನು ಪ್ರೀತಿಸುತ್ತೇನೆ ಎಂದುಕೊಂಡೆಯಾ? ನಿನ್ನ ಹಗಲುಗನಸನ್ನು ಮೂಟೆ ಕಟ್ಟಿಟ್ಟು ನಿನ್ನ ಕೆಲಸ ನೋಡು. ನನ್ನ ಗುರಿ ಅಥರ್ವ ಮಾವನನ್ನು ಮದುವೆಯಾಗುವುದು ಮಾತ್ರ. ನಕ್ಷತ್ರವು ಅವರಿಗೂ ಮದುವೆ ನಡೆಯುವುದಿಲ್ಲ. 7ನೇ ದಿನ ಬರಲಿ. ಒಂದು ದೊಡ್ಡ ಹರಕೆ ಹೊತ್ತು ಆ ನಕ್ಷತ್ರಳನ್ನು ನಾನು ಮೂಲೆ ಗುಂಪು ಮಾಡುತ್ತೇನೆ. ವರ್ಮನ್ ಕುಟುಂಬದ ಸೊಸೆಯಾಗಿ ನಾನೇ ಆ ಮನೆಗೆ ಪ್ರವೇಶಿಸುತ್ತೇನೆ ಎಂದು ಅಹಂಕಾರದಿಂದ ಹೇಳಿದಳು. ಯುವರಾಜ್ ಸ್ವಲ್ಪವೂ ಕೋಪಗೊಳ್ಳದೆ ಮೃದುವಾದ ಮುಗುಳ್ನಗೆಯೊಂದಿಗೆ ಅವಳನ್ನು ನೋಡಿದನು. ಅವನು ಅವಳ ಧೂಳು ಮೆತ್ತಿದ ಕೆನ್ನೆಯನ್ನು ತನ್ನ ಬೆರಳಿನಿಂದ ಮೃದುವಾಗಿ ಸವರಿ ಆ ಧೂಳನ್ನು ಒರೆಸಿ, ಹಾಗಾ, ನೋಡೋಣ ಬಿಡು ಹೆಂಡತಿ. ನೀನು ಎಷ್ಟು ವ್ರತ ಬೇಕಾದರೂ ಮಾಡು. ಆದರೆ ನೀನು ನನ್ನ ಹಿಂದೆಯೇ ನಿಲ್ಲಬೇಕು. ನಾನು ನಿನ್ನ ಗಂಡನಾಗುವವನು. ಈಗ ಕೆಲಸ ನೋಡೋಣ ಬಾರೆ ಎಂದನು. ಯುವರಾಜನ ಆ ಹೆಂಡತಿ ಎಂಬ ಅಧಿಕಾರಯುತ ಕರೆ ಯಾಶಿಕಾಳನ್ನು ಮತ್ತೆ ಆಘಾತಕ್ಕೊಳಪಡಿಸಿತು. ಅವಳು ಏನು ಮಾತನಾಡಲಾಗದೆ ಕೋಪವನ್ನು ಅಡಗಿಸಿಕೊಂಡಳು. ಯುವರಾಜ್ ಅವಳನ್ನು ನಿರ್ಲಕ್ಷಿಸಿ ಕಟ್ಟಡದ ಪರಿಶೀಲನೆಗಾಗಿ ಮುಂದೆ ಸಾಗಲು ಆ ರಾಕ್ಷಸಿಯು ಬೇರೆ ದಾರಿ ಇಲ್ಲದೆ ಅವನ ಹಿಂದೆ ಹೋದಳು. ಯುವರಾಜ್ ಮತ್ತು ಯಾಶಿಕಾ ಕನ್ಸ್ಟ್ರಕ್ಷನ್ ಸೈಟ್ ಕಡೆಗೆ ಹೋದ ಅದೇ ಸಮಯದಲ್ಲಿ ಅಥರ್ವ ಮತ್ತು ನಕ್ಷತ್ರ ನಗರದ ಮುಖ್ಯ ಭಾಗದಿಂದ ಸ್ವಲ್ಪ ದೂರದಲ್ಲಿರುವ ಶಾಂತವಾದ ಪ್ರದೇಶವನ್ನು ತಲುಪಿದರು. ಸುತ್ತಲೂ ಹಸಿರು ಮತ್ತು ಬಯಲು ಪ್ರದೇಶವಿದ್ದ ಆ ಜಾಗವು ಆಧುನಿಕ ಮಾಲ್ ಮತ್ತು ಜಿಮ್ ಸೆಂಟರ್ ನಿರ್ಮಿಸಲು ಅತ್ಯಂತ ಸೂಕ್ತವಾಗಿತ್ತು.
ಹಳದಿ ಸೀರೆಯಲ್ಲಿದ್ದ ನಕ್ಷತ್ರ ಕಾರಿನಿಂದ ಇಳಿದಾಗ ಆ ಜಾಗದ ಶುದ್ಧವಾದ ಗಾಳಿ ಅವಳ ಕೂದಲನ್ನು ನೇವರಿಸಿತು. ಅಥರ್ವನ ಎಂಜಿನಿಯರ್ಗಳು ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ಗಳ ತಂಡ ಅಲ್ಲಿ ಹಾಕಲಾಗಿದ್ದ ತಾತ್ಕಾಲಿಕ ಟೆಂಟ್ ಬಳಿ ಬ್ಲೂ ಪ್ರಿಂಟ್ಗಳನ್ನು ಹರಡಿ ಅವರಿಗಾಗಿ ಕಾಯುತ್ತಿದ್ದರು. ಅಥರ್ವ ನಕ್ಷತ್ರ ಬಳಿ, ನಕ್ಷತ್ರ, ಇದು ವರ್ಮನ್ ಗ್ರೂಪ್ನ ಮುಂದಿನ ದೊಡ್ಡ ಹೆಜ್ಜೆ. ಈ ಜಾಗದ ಬಗ್ಗೆ ನಿನ್ನ ಮನಸ್ಸು ಏನು ಹೇಳುತ್ತಿದೆ ಎಂದು ಕೇಳಿದನು. ನಕ್ಷತ್ರ ಸುತ್ತಲೂ ನೋಡುತ್ತಾ, ಈ ಜಾಗ ತುಂಬ ಪ್ರಶಾಂತವಾಗಿದೆ ಸರ್, ಆದರೆ ಭವಿಷ್ಯದಲ್ಲಿ ಇದೊಂದು ದೊಡ್ಡ ವಾಣಿಜ್ಯ ಕೇಂದ್ರವಾಗಿ ಬದಲಾಗುತ್ತದೆ ಎಂದು ನನಗನ್ನಿಸುತ್ತಿದೆ. ಮಾಲ್ ಕಟ್ಟುವುದಕ್ಕೆ ಈ ಜಾಗ ತುಂಬ ಸೂಕ್ತವಾಗಿದೆ ಎಂದು ನಂಬಿಕೆಯಿಂದ ಹೇಳಿದಳು. ಅಥರ್ವ ನಕ್ಷತ್ರಾಳ ಪಕ್ಕದಲ್ಲಿ ನಿಂತನು. ಅವರಿಬ್ಬರು ಆ ಜಾಗವನ್ನು ನೋಡುತ್ತಲೇ ಮಾತನಾಡಿಕೊಳ್ಳುತ್ತಿದ್ದರು. ಆಗ ಅಥರ್ವ ಮೆಲ್ಲನೆ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ನಕ್ಷತ್ರಾಳ ಭುಜದ ಮೇಲಿಟ್ಟನು. ಆ ಸ್ಪರ್ಶ ಕೇವಲ ಬಿಸಿನೆಸ್ ಪಾರ್ಟ್ನರ್ ನಡುವಿನ ಸ್ಪರ್ಶವಾಗಿರಲಿಲ್ಲ, ಅದರಲ್ಲಿ ಆಳವಾದ ಹಕ್ಕಿನ ಭಾವನೆ ಇತ್ತು. ಅಥರ್ವ ದೃಢವಾದ ಧ್ವನಿಯಲ್ಲಿ, ಸರಿಯಾಗಿ ಹೇಳಿದೆ ನಕ್ಷತ್ರ, ಈ ಜಾಗದ ಸಾಧ್ಯತೆಗಳನ್ನು ನಾನು ನಿನ್ನಲ್ಲೇ ಕಾಣುತ್ತಿದ್ದೇನೆ. ನೀನು ನನ್ನ ಹೆಂಡತಿ. ನನ್ನ ಜೀವನದ ಪ್ರತಿಯೊಂದು ಪ್ರಮುಖ ನಿರ್ಧಾರದಲ್ಲೂ ನೀನು ನನಗೆ ಬೆಂಬಲವಾಗಿ ನಿಲ್ಲಬೇಕು ಎನ್ನುತ್ತಾ ಅವನ ಕೈ ನಕ್ಷತ್ರಾಳ ಭುಜವನ್ನು ಹಿಡಿದು ಅವಳನ್ನು ತನಗೆ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡಿತು. ನಕ್ಷತ್ರ ಆ ಸ್ಪರ್ಶವನ್ನು ಅನುಭವಿಸಿದಳು. ಅವಳು ಅಥರ್ವನನ್ನು ದೂರ ತಳ್ಳಲಿಲ್ಲ, ಬದಲಾಗಿ ಆ ಸ್ಪರ್ಶ ಅವಳಿಗೆ ಸುರಕ್ಷಿತ ಮತ್ತು ಮಧುರವಾದ ಅನುಭವವನ್ನು ನೀಡಿತು. ಅಥರ್ವ ನಕ್ಷತ್ರಳೊಂದಿಗೆ ಆ ತಾತ್ಕಾಲಿಕ ಟೆಂಟ್ನತ್ತ ನಡೆದನು. ಎಂಜಿನಿಯರ್ಗಳು ದೊಡ್ಡ ಮೇಜಿನ ಮೇಲೆ ಕಟ್ಟಡದ ಬ್ಲೂ ಪ್ರಿಂಟ್ಗಳನ್ನು ಹರಡಿಟ್ಟಿದ್ದರು. ಅಥರ್ವ ಸಿಬ್ಬಂದಿಯನ್ನು ನೋಡಿ, ಎಲ್ಲರೂ ರೆಡಿನಾ ಎಂದು, ನಾನು ಹೇಳುವ ವಿಷಯಗಳನ್ನು ನೋಟ್ ಮಾಡಿಕೊಳ್ಳಿ, ಇದು ನಮ್ಮ ಭವಿಷ್ಯದ ಅಡಿಪಾಯ ಎಂದನು. ಅವನು ಮೇಜಿನ ಮೇಲೆ ಹೋಗಿ ನಿಂತನು. ಅವನು ಬ್ಲೂ ಪ್ರಿಂಟ್ ವಿವರಿಸಲು ಪ್ರಾರಂಭಿಸಿದಾಗ ನಕ್ಷತ್ರಾಳನ್ನು ತನ್ನ ಬಲಭಾಗದಲ್ಲಿ ತನ್ನ ದೇಹಕ್ಕೆ ಹೊಂದಿಕೊಂಡು ನಿಲ್ಲುವಂತೆ ಮಾಡಿದನು. ಅಥರ್ವ ತನ್ನ ಬಲಗೈಯಿಂದ ನಕ್ಷತ್ರಾಳ ಭುಜವನ್ನು ಬಿಗಿಯಾಗಿ ಹಿಡಿದುಕೊಂಡೇ ತನ್ನ ಎಡಗೈಯಿಂದ ಯೋಜನೆಗಳನ್ನು ವಿವರಿಸಲಾರಂಭಿಸಿದನು. ಅಥರ್ವ, ಈ ಜಾಗದಲ್ಲಿಯೇ ಜಿಮ್ ಸೆಂಟರ್ ಬರಬೇಕು. ಈ ಸಂಪೂರ್ಣ ಪ್ಲಾನ್ ಅನ್ನು ನನ್ನ ಹೆಂಡತಿಯೇ ಫೈನಲೈಸ್ ಮಾಡಬೇಕು ಎಂದು ನಾನು ಭಾವಿಸುತ್ತೇನೆ ಎಂದನು. ನಕ್ಷತ್ರಾಳ ಭುಜದ ಮೇಲಿದ್ದ ಅಥರ್ವನ ಕೈ ಅವಳ ಇಡೀ ದೇಹ ಮತ್ತು ಮನಸ್ಸಿಗೆ ನೀನು ನನ್ನವಳು ಎಂಬುದನ್ನು ಬಲವಾಗಿ ಅರಿವು ಮಾಡಿಕೊಟ್ಟಿತು. ಅವನ ಬೆರಳುಗಳು ಅವಳ ಭುಜದ ಮೇಲೆ ಮೃದುವಾಗಿ ಸವರಿದಾಗ ಹಳದಿ ಸೀರೆಯೊಳಗಿದ್ದ ನಕ್ಷತ್ರಾಳ ದೇಹದಲ್ಲಿ ಒಂದು ರೋಮಾಂಚನ ಉಂಟಾಯಿತು. ನಕ್ಷತ್ರ ಅಥರ್ವನ ಈ ಬಹಿರಂಗ ಹಕ್ಕನ್ನು ನೋಡಿ ದಂಗಾದಳು. ಸಿಬ್ಬಂದಿಯ ಎದುರಲ್ಲೇ ಅವಳ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಿರುವವನಂತೆ ಅವನು ನಡೆದುಕೊಂಡನು. ನಕ್ಷತ್ರ ತನ್ನ ಮನಸ್ಸಿನಲ್ಲಿ ಒಂದು ಹೋರಾಟವನ್ನು ಎದುರಿಸಿದಳು. ಅವರು ತನ್ನ ಭುಜದ ಮೇಲಿಟ್ಟಿರುವ ಈ ಒಂದು ಕೈ ಇಷ್ಟು ಭಾರವಾಗಿದೆಯಾ? ಇಷ್ಟೊಂದು ಪ್ರೀತಿಯಿಂದ ಕೂಡಿದೆಯೇ? ನಾನೇಕೆ ಇವರನ್ನು ದೂರ ತಳ್ಳುತ್ತಿಲ್ಲ? ಏಕೆ ನನ್ನ ಮನಸ್ಸು ಬೇಡ ಎಂದು ಹೇಳಲು ನಿರಾಕರಿಸುತ್ತಿದೆ ಅನ್ನುತ್ತಾ ಅವಳು ಬ್ಲೂ ಪ್ರಿಂಟ್ ನೋಡುತ್ತಿರುವಂತೆ ನಟಿಸಿದರೂ ಅವಳ ಸಂಪೂರ್ಣ ಗಮನ ಅವನ ಕೈಯ ಶಾಖ ಮತ್ತು ಆ ಒತ್ತಡದ ಮೇಲೆಯೇ ಇತ್ತು. ಅವಳ ಹಿಂದಿನ ಕಾಲದ ಹೋರಾಟಗಳು ಮತ್ತು ಭಯವು ಈಗ ಅವನ ಪ್ರೀತಿಯ ಶಾಖದಲ್ಲಿ ಮೆಲ್ಲನೆ ಕರಗುತ್ತಿರುವಂತಿತ್ತು. ಆಗ ಅಥರ್ವ ನಕ್ಷತ್ರಾಳನ್ನು ನೋಡಿ, ಏನು ನಕ್ಷತ್ರ, ಏನಾದರೂ ಬದಲಾವಣೆಗಳು ಬೇಕಾ ಎಂದು ಕೇಳಿದನು. ನಕ್ಷತ್ರ ತಲೆ ಎತ್ತಿ ಅವನ ಮುಖವನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿದ್ದ ಪ್ರೀತಿ ಮಿಶ್ರಿತ ಹಿಂಜರಿಕೆ ಅವನ ಪ್ರೀತಿಗೆ ಒಪ್ಪಿಗೆಯನ್ನು ಪರೋಕ್ಷವಾಗಿ ಸೂಚಿಸಿತು. ನೀವು ತೆಗೆದುಕೊಂಡಿರುವ ಈ ನಿರ್ಧಾರಗಳು ನನಗೆ ತುಂಬ ಇಷ್ಟವಾಗಿದೆ ಸರ್, ಎಲ್ಲವೂ ತುಂಬ ಸರಿಯಾಗಿದೆ ಎಂದು ನಕ್ಷತ್ರ ಮೃದುವಾದ ಧ್ವನಿಯಲ್ಲಿ ಹೇಳಿದಳು. ಆ ಸರಿಯಾಗಿದೆ ಎಂಬ ಪದ ಪ್ರಾಜೆಕ್ಟ್ಗೆ ಮಾತ್ರವಲ್ಲ, ಅವನ ಪ್ರೀತಿಗೆ ಮತ್ತು ಅವಳ ಭುಜದ ಮೇಲಿದ್ದ ಅವನ ಕೈಗೆ ಎಂಬುದು ಅಥರ್ವನಿಗೆ ಅರ್ಥವಾಯಿತು. ಅಥರ್ವ ಮೆಲ್ಲನೆ ನಕ್ಕು ಅವಳ ಭುಜದ ಮೇಲಿದ್ದ ತನ್ನ ಕೈಯನ್ನು ಒಂದು ಕ್ಷಣ ಬಿಗಿಯಾಗಿ ಒತ್ತಿ ಆಮೇಲೆ ಬಿಟ್ಟನು. ಆ ಬ್ಲೂ ಪ್ರಿಂಟ್ ಮೇಜು ಮತ್ತು ಆ ಪರಿಶೀಲನಾ ವಾತಾವರಣವು ಅಥರ್ವ ಮತ್ತು ನಕ್ಷತ್ರಾಳ ಪ್ರೀತಿಯನ್ನು ಆಳವಾಗಿ ದಾಖಲಿಸಿತ್ತು. ಸಂಜೆ 5:30 ಹೊಸ ಪ್ರಾಜೆಕ್ಟ್ ಸೈಟನ್ನು ಯಶಸ್ವಿಯಾಗಿ ಪರಿಶೀಲಿಸಿದ ಅಥರ್ವ ಮತ್ತು ನಕ್ಷತ್ರ ಕಚೇರಿಗೆ ಮರಳಿದರು. ಹಳದಿ ಸೀರೆಯಲ್ಲಿ ನಕ್ಷತ್ರ ಇನ್ನೂ ದೇವತೆಯಂತೆಯೇ ಕಂಗೊಳಿಸುತ್ತಿದ್ದಳು. ಅಥರ್ವ ಕಾರ್ ನಿಲ್ಲಿಸಿ ನಕ್ಷತ್ರಾಳೊಂದಿಗೆ ನಿಧಾನವಾಗಿ ಇಳಿದನು. ಅಥರ್ವ, ನಕ್ಷತ್ರ,
ಇಂದು ನೀನು ಕೊಟ್ಟ ಒಪಿನಿಯನ್ಸ್ ಎಲ್ಲವೂ ತುಂಬ ನಿಖರವಾಗಿತ್ತು. ಈ ಮಾಲ್ ಪ್ರಾಜೆಕ್ಟ್ ಖಂಡಿತವಾಗಿಯೂ ಒಂದು ಮೈಲಿಗಲ್ಲಾಗುತ್ತದೆ ಎಂದು ಮುಗುಳ್ನಗುತ್ತಾ ಹೇಳಿದನು. ಅವರಿಬ್ಬರೂ ಕಚೇರಿಯ ಮೆಟ್ಟಿಲುಗಳತ್ತ ನಡೆಯಲು ಪ್ರಾರಂಭಿಸಿದಾಗ ಒಂದು ಬೈಕಿನ ಗರ್ಜನೆಯ ಶಬ್ದ ಕೇಳಿಸಿತು. ಅತಿ ವೇಗವಾಗಿ ಬಂದ ಆ ಬೈಕ್ ಅವರ ಕಾರಿನ ಮುಂದೆ ಬ್ರೇಕ್ ಶಬ್ದದೊಂದಿಗೆ ನಿಂತು ಧೂಳೆಬ್ಬಿಸಿತು. ಬೈಕಿನಿಂದ ಇಳಿದವರು ಯುವರಾಜ್ ಮತ್ತು ಯಾಶಿಕಾ. ಯುವರಾಜ್ ನಿಧಾನವಾಗಿ ಹೆಲ್ಮೆಟ್ ತೆಗೆದನು. ಆದರೆ ಅವನ ಹಿಂದೆ ಇಳಿದ ಯಾಶಿಕಾಳ ಅವತಾರವನ್ನು ನೋಡಿದ ಕೂಡಲೇ ಅಲ್ಲಿದ್ದ ಸಿಬ್ಬಂದಿಯೆಲ್ಲ ಮೂಕ ವಿಸ್ಮಿತರಾದರು. ಯಾಶಿಕಾಳ ಕೂದಲು ಸಂಪೂರ್ಣವಾಗಿ ಧೂಳಿನಿಂದ ಚೆದುರಿ ಸಿಕ್ಕಿಬಿದ್ದು ಗಾಳಿಯಲ್ಲಿ ಹಾರಾಡುತ್ತಿತ್ತು. ಮುಖದಲ್ಲಿದ್ದ ಮೇಕಪ್ ಬೆವರು ಮತ್ತು ಧೂಳಿನಲ್ಲಿ ಕರಗಿ ಕಣ್ಣುಗಳ ಕೆಳಗೆ ಕಪ್ಪು ಪಟ್ಟಿಗಳಂತೆ ಮೂಡಿತು. ಹಳದಿ ಸೀರೆಯಲ್ಲಿ ಅಲ್ಲಲ್ಲಿ ಕೆಮ್ಮಣ್ಣು ಮೆತ್ತಿಕೊಂಡು ಅವಳು ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡು ಬಂದವಳಂತೆ ಕಾಣುತ್ತಿದ್ದಳು. ಈ ಅವತಾರವನ್ನು ನೋಡಿದ ತಕ್ಷಣ ಅಥರ್ವ ತನ್ನನ್ನು ತಡೆಯಲಾರದೆ ಜೋರಾಗಿ ನಗಲು ಪ್ರಾರಂಭಿಸಿದನು. ಅಥರ್ವ ನಗುವನ್ನು ನಿಯಂತ್ರಿಸಲಾಗದೆ ಆಹಾಹಾಹಾ, ಯಾಶಿಕಾ, ಇದೇನು ಅವತಾರ? ಕನ್ಸ್ಟ್ರಕ್ಷನ್ ಸೈಟ್ ನೋಡಲು ಹೋದೆಯಾ ಅಥವಾ ಧೂಳಿನ ಬಿರುಗಾಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಬರ್ತಿದ್ದೀಯಾ? ನಿನ್ನ ರಾಯಲ್ ಲುಕ್ ಈಗ ರೌಡಿ ಲುಕ್ ಆಗಿ ಬದಲಾಗಿ ಬಿಟ್ಟಿದೆ ಎಂದನು. ನಕ್ಷತ್ರ ಅಥರ್ವನ ಕೈ ಹಿಡಿದು ನಿಯಂತ್ರಿಸಲು ಪ್ರಯತ್ನಿಸಿದಳು. ಸರ್, ಪ್ಲೀಸ್ ನಗಬೇಡಿ, ಪಾಪ ಅವರಿಗೆ ಎಷ್ಟು ಅವಮಾನವಾಗುತ್ತಿರುತ್ತೆ ಎಂದು ಮೃದುವಾದ ಧ್ವನಿಯಲ್ಲಿ ತಡೆದಳು. ಯಾಶಿಕಾ ಕೋಪದ ತುತ್ತ ತುದಿಗೆ ತಲುಪಿದಳು. ಅಥರ್ವನ ಅಣಕ ಮತ್ತು ನಕ್ಷತ್ರಳ ಕನಿಕರದ ನೋಟ ಅವಳ ಗರ್ವವನ್ನು ಈಟಿಯಿಂದ ಚುಚ್ಚಿದಂತಿತ್ತು. ಅವಳು ಹಲ್ಲು ಕಡಿಯುತ್ತಲೇ ಯುವರಾಜನನ್ನು ನೋಡಿದಳು. ನಿನ್ನನ್ನು ಬಿಡುವುದಿಲ್ಲ ಕಣೋ ಎಂದು ಮನಸ್ಸಿನಲ್ಲೇ ಗುಣುಗುಟ್ಟಿಕೊಂಡು ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ತನ್ನ ಕಾರನ್ನು ತೆರೆದುಕೊಂಡು ಮಿಂಚಿನ ವೇಗದಲ್ಲಿ ಹೊರಟು ಹೋದಳು. ಯಾಶಿಕಾ ಹೋದ ಕೂಡಲೇ ಯುವರಾಜ್ ಅಥರ್ವನ ಬಳಿ ಬಂದನು. ಅವನ ಮುಖದಲ್ಲಿ ಏನನ್ನೋ ಸಾಧಿಸಿದ ತೃಪ್ತಿ ಇತ್ತು. ಈ ಕಥೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.